ಮಣ್ಣಲ್ಲಿ ಬದುಕಬಹುದು, ಆದರೆ ಈ ಕಾಂಕ್ರೀಟ್ ಧೂಳಲ್ಲಿ ತುಂಬಾನೇ ಕಷ್ಟ. ಈ ಕಾಂಕ್ರೀಟ್ ಬ್ಯಾಂಗ್ಳೂರಲ್ಲಿ ಒಂದ್ ಕಡೆ ಪೊಲ್ಯೂಷನ್ ಆದರೆ ಮತ್ತೊಂದು ಕಡೆ ಕನ್ಸ್ಟ್ರಕ್ಷನ್ ಜಲ್ಲಿ ಪುಡಿ ಮತ್ತು ಸಾಲಂ ಬ್ಲಾಕ್ ಇಟ್ಕೆ ಬಳಸ್ಕೊಂಡು ಮನೆ ಕಟ್ತಿರೋರ್ಗಂತೂ, ಟೆರೆಸ್ ಮೇಲೆ ಇರೋವಂಥ ಅಕ್ಕಪಕ್ಕದ ಮನೆಯವ್ರಿಗಂತೂ ಸಿಕ್ಕಾಬಟ್ಟೆ ಧೂಳು ಬರುತ್ತೆ. ಈ ಧೂಳಿಂದ ಹೇಗಪ್ಪ ಬಚಾವಾಗೋದು ಅಂತ ನೋಡಿಕೊಂಡು ಸಣ್ಣ ಮಕ್ಕಳು ಬೇರೆ ಇರೋದ್ರಿಂದ ಧೂಳು ತೆಗಿಯೋಕ್ಕೆ ಅಂತ ಒಂದು ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡೆ. ತುಂಬ ದೊಡ್ಡ ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡು ಸಣ್ಣ ಮನೇಲಿ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಅಂತ ಬೆಡ್ ಸೋಫಾ ಕಾರ್ಪೆಟ್ಗೆ ಕ್ಲೀನ್ ಆಗುವಂಥ ವ್ಯಾಕ್ಯೂಮ್ ಕ್ಲೀನರ್ನ 5000 ಕೊಟ್ಟು 1 ವರ್ಷ ಹಿಂದೆ ತೊಗೊಂಡಿದ್ದೆ. ಗ್ಯಾರೋ ಬ್ರ್ಯಾಂಡ್ದು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ರೋಲರ್ಸ್ ಇದೆ, ಬೆಡ್ ಮೇಲೆ ಈಸಿಯಾಗಿ ಮೂವ್ ಆಗೋದಕ್ಕೆ. UV ರೇಸ್ ಲೈಟ್ಗೆ ಒಂದು ಲೈಟ್ ಟ್ಯೂಬ್ ಕೂಡ ಕೊಟ್ಟಿದ್ದಾರೆ. ನಮ್ಗೆ ಅದು ಲೈಟ್ ಬೇಡ ಅಂತಂದರೆ ಬಲ್ಪ್ ರಿಮೂವಬಲ್ ಇದೆ, ತೆಗೆದುಬಿಟ್ಟು ಇಡ್ಬೋದು. ಹಾಗೆ ಕ್ವಾಲಿಟಿ ವೈಸ್ ನಾನು ತುಂಬಾ ಸರ್ಚ್ ಮಾಡಿ ತುಂಬ ಹುಡುಕಿ ಆನ್ಲೈನಲ್ಲಿ ನೋಡಿ ತೊಗೊಂಡಿದ್ದು. ನಾನು ಆನ್ಲೈನಲ್ಲಿ ಏನೋ ಪರ್ಚೇಸ್ ಮಾಡ್ಬೇಕಾದ್ರೆ ಈಸಿಯಾಗಿ ಏನೋ ಒಂದು ಅಂತ ತೊಗೊಳ್ಳೋದಿಲ್ಲ. ತುಂಬ ನಿಧಾನಕ್ಕೆ ಹುಡುಕಿ ಅದ್ರ ಬಗ್ಗೆ ಚೆಕ್ ಮಾಡಿ ಯಾವ ಬ್ರ್ಯಾಂಡ್ ಚೆನ್ನಾಗಿರುತ್ತೆ ಅಂತೆಲ್ಲ ಮಾಡಿನೇ ತೊಗೊಳ್ಳೋದು. ನೋಡಿ, ಆ ಸ್ಟಾರ್ಟ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಬೋದು. ವೈರ್ ಕೂಡ ತುಂಬಾ ಉದ್ದ ಇದೆ. ಇವಾಗ ಇನ್ನೂ ರೇಟ್ ಕೂಡ ಕಡಿಮೆ ಆಗಿದೆ. ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಬೆಡ್ಡೆಲ್ಲ ವ್ಯಾಕ್ಯೂಮ್ ಮಾಡಾದಮೇಲೆ ಅದೇ ಬಟನ್ ಪ್ರೆಸ್ ಮಾಡಿದ್ರೆ ಮಷೀನು ಸ್ಟಾಪ್ ಆಗುತ್ತೆ. ಆ ಮುಂದೆ ಆರೋ ಮಾರ್ಕ್ ಇರೋ ಬಟನ್ ಪ್ರೆಸ್ ಮಾಡಿದ್ರೆ ನಾವು ಡಸ್ಟ್ ಏನು ಕಲೆಕ್ಟ್ ಆಗ್ತಾ ಇದೆಯಲ್ಲ ಬಾಕ್ಸು ರೌಂಡಿಗಿರೋದು ಅದು ಓಪನ್ ಆಗುತ್ತೆ. ಸೊ ಆ ಆರೋ ಮಾರ್ಕ್ನ ಪ್ರೆಸ್ ಮಾಡಿಬಿಟ್ರೆ ಮುಂದೆಗಡೆ ಇರೋ ಬಾಕ್ಸು ಈಸಿಯಾಗಿ ರಿಮೂವ್ ಆಗುತ್ತೆ. ಇದನ್ನು ತೆಗೆದುಬಿಟ್ಟು ನಿಧಾನವಾಗಿ ಒಂದೇ ಬ್ಲಾಕ್ಸ್ನ ತೆಗೆದು ಡಸ್ಟನ್ನು ನಾವು ಹೊರಗೆ ಹಾಕ್ಬೋದು. ಅಷ್ಟೇ ಈಸಿ. ಇದು ಏನಿರುತ್ತೆ, ಈ ಓಪನ್ ರೋಲ್ ಏನು ಕಾಣ್ತಿದೆ ಅದು ಮತ್ತು ಅಲ್ಲಿ ಕ್ಲೋಸ್ ಆಗಿರೋಂಥ ಒಂದು ಏನು ಕೊಟ್ಟಿದೆ ಅದು ಒಂದೇ ಲೈನಲ್ಲಿ ಇರಬೇಕು. ಅದ್ರ ಜೊತೆಗೆ ನೋಡಿ, ಇದು ಒಂದೇ ಬಾಕ್ಸ್ನ ನಿಧಾನಕ್ಕೆ ತೆಗೆದು ಡಸ್ಟನ್ನು ಹೊರಗಡೆ ಹಾಕಿದ್ರೆ ಆಯಿತು. ಡಸ್ಟ್ ಕೂಡ ತುಂಬ ಚೆನ್ನಾಗಿ ಕಲೆಕ್ಟ್ ಆಗುತ್ತೆ. ನೋಡಿ, ಟೆರೆಸ್ ಮೇಲೆ ಇರೋದ್ರಿಂದ ಇಷ್ಟು ಡಸ್ಟ್ ಬರುತ್ತೆ ಬೆಡ್ ಮೇಲೆ ಇರುತ್ತೆ ಅಂದರೆ. ವ್ಯಾಕ್ಯೂಮ್ ಮಾಡಿಲ್ಲ ಅಂದರೆ ಸಣ್ಣ ಮಕ್ಕಳಿರುವಾಗ ನಾವು ಅದನ್ನು ದೊಣ್ಣೆ ತೊಗೊಂಡು ಹೊಡೆದು ಹಾಗೆ ಎಲ್ಲ ಅಂತೂ ಕ್ಲೀನ್ ಮಾಡೋಕ್ಕಾಗಲ್ಲ ಬೆಡ್ಡನ್ನು ಎತ್ಕೊಂಡು. ಹಾಗಾಗಿ ನಾನು ಈ ಪ್ರೊಸೀಜರ್ನ ಮಾಡ್ತೀನಿ. ಆ ಡಸ್ಟನ್ನು ಡಿಸ್ಕಾರ್ಡ್ ಮಾಡಿಬಿಟ್ಟು ಇದನ್ನು ಮತ್ತೆ ಅದೇ ರೀತಿ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡುವಾಗ ನೋಡಿ, ಈ ವೈಟ್ ಕಲರ್ ಏನು ಕಾಣ್ತಾ ಇದೆ ಓಪನ್ ಬ್ಲಾಕೇಜ್, ಇದು ಮತ್ತು ಇಲ್ಲಿ ಮೇಲ್ಗಡೆ ಈ ರೆಡ್ ಕಲರ್ ಬಾಕ್ಸ್ ಏನು ಫಿಕ್ಸ್ ಮಾಡ್ತೀನಿ ಅದರಲ್ಲಿರೋ ರೆಡ್ ಕಲರಲ್ಲಿ ಒಂದು ಓಪನ್ ಏನು ಕಾಣಿಸಿದೆ, ಇದೆರಡು ಒಂದೇ ಲೈನಲ್ಲಿ ಇರಬೇಕು. ಈ ಡಸ್ಟ್ ಕಲೆಕ್ಟರ್ನ ವಾಪಸ್ ಫಿಕ್ಸ್ ಮಾಡಿಸೋದಕ್ಕೆ ಅಲ್ಲೊಂದು ಹ್ಯಾಂಡಲ್ ಥರ ಇದೆ, ಇದರಲ್ಲೂ ಓಪನಿಂಗ್ ಇರುತ್ತೆ ಒಂದು ಸ್ವಲ್ಪ. ಅದೇ ಜಾಗದಲ್ಲಿ ಕರೆಕ್ಟಾಗಿ ಇಟ್ಬಿಟ್ಟು ಜಸ್ಟ್ ಈ ಪ್ರೆಸ್ ಮಾಡಿದ್ರೆ ಸಾಕು, ಫಿಕ್ಸ್ ಆಗುತ್ತೆ. ಆರೋ ಮಾರ್ಕ್ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಇಷ್ಟೇ. ಇದು ಮಷಿನ್ ಹ್ಯಾಂಡ್ಲಿಂಗು ತುಂಬ ಈಸಿ ಇದೆ, ಆರಾಮಾಗಿ ಯೂಸ್ ಮಾಡ್ಬೋದು. ಈ ವಸ್ತು ಪ್ರಮೋಟ್ ಮಾಡ್ತಾ ಇಲ್ಲ, ಇದು ಯಾವುದೇ ರೀತಿ ಪೇಡ್ ಪ್ರಮೋಷನ್ನು ಅಲ್ಲ. ಇದು ನನಗೆ ತುಂಬ ಯೂಸ್ ಆಗಿದೆ, ಹೇಗೆ ಬಳಸೋದು ಅಂತ ಗೊತ್ತಾಗಿದೆ. ಹಾಗಾಗಿ ಯಾರಿಗಾರು ಅವಶ್ಯಕತೆ ಇದ್ದರೆ ಇದ್ರ ಬಗ್ಗೆ ಮಾಹಿತಿ ಇಲ್ದಲೇ ಇರೋರಿಗೆ ಉಪಯೋಗ ಆಗಲಿ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಗೆ ಅವಶ್ಯಕತೆ ಇಲ್ಲದಿರೋ ವಸ್ತುಗಳ ಮೇಲೆ ಹಣ ಅಂತೂ ಖರ್ಚು ಮಾಡಬೇಡಿ. ಅವಶ್ಯಕತೆ ಇದ್ದರೆ ಮಾತ್ರ ಬಳಸ್ಕೊಳ್ಳಿ. ಹಾಗೆ ಈ ಪ್ರಾಡಕ್ಟ್ನ ನಾನು ಅಮೆಝಾನ್ನಲ್ಲಿ ತೊಗೊಂಡಿದ್ದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಶೇರ್ ಮಾಡ್ತೀನಿ. ಜೊತೆಗೆ ಎಷ್ಟೋ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳಿಗೆ ರಿಟರ್ನ್ ಆಪ್ಷನ್ ಇರೋದಿಲ್ಲ, ರಿಪ್ಲೇಸ್ಮೆಂಟ್ ಮಾತ್ರ ಇರುತ್ತೆ. ಹಾಗಾಗಿ ಯಾವುದೇ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ನ ಪರ್ಚೇಸ್ ಮಾಡುವಾಗ ರಿಟರ್ನ್ ಆಪ್ಷನ್ ಇದೆಯಾ ಇಲ್ವಾ, ಇಲ್ಲ ರಿಪ್ಲೇಸ್ಮೆಂಟ್ ಮಾತ್ರನಾ ಅಂತ ಚೆಕ್ ಮಾಡಿಕೊಂಡು ತೊಗೊಳ್ಳಿ. ಧನ್ಯವಾದಗಳು.